ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪೆಂಡ್ರೈವ್ ಪ್ರಕರಣದಲ್ಲಿರುವ ತಿಮಿಂಗ್ಲ ಯಾರು ಅನ್ನೋದು ಗೊತ್ತಾಗಲೇಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ದಾರೆ. ದೊಡ್ಡ ತಿಮಿಂಗ್ಲ ಅನ್ನೋ ಪದ ಈಗ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ಯಾರ ದೊಡ್ಡ ತಿಮಿಂಗ್ಲ ಅನ್ನೋದು ಗೊತ್ತಾಗಲೇಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಸಮುದ್ರದಲ್ಲಿರೋ ತಿಮಿಂಗ್ಲ ಹೊರ ಬರಲೇಬೇಕು, ಆಮ್ಲಜನಕಕ್ಕೋಸ್ಕರ ನೀರಿಂದ ಹೊರಗೆ ಬರಲೇಬೇಕು. ಆಗ ಆ ತಿಮಿಂಗ್ಲ ಕಾಂಗ್ರೆಸ್ದ JDSದ ಎಲ್ಲ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಕಿಂಡ್ಲು ಮಾಡಕ್ಕೆ ಹೇಳ್ತಾ ಇರೋದಕ್ಕೆ ಪ್ರಾಮಾಣಿಕವಾಗಲ್ಲ. ಅವ್ರು ಖುಷಿ ಪಟ್ಟಿದ್ದಾರೆ. ರೇವಣ್ಣ ಹೋದಾಗ ಬಹಳ ಖುಷಿ ಪಟ್ಟಿರೋರು ಅಂದ್ರೆ ಕಾಂಗ್ರೆಸ್ ಅವರು. ಕಿಂಡ್ಲು ಮಾಡಕ್ಕೆ ಈ ತರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಅದರಿಂದ ಕಾಂಗ್ರೆಸ್ ಅವರು ಒಂದ್ ರೀತಿ ಈ ಪ್ರಕರಣದಲ್ಲಿ ಅವರ ರಾಜಕೀಯದ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಕೇಂದ್ರದ ಕಾಂಗ್ರೆಸ್ ನಾಯಕರ ಒಂದು ಟೀಮ್ ಮಾಡಲು ವ್ಯವಸ್ಥಿತವಾದಂತಹ ಸಂಚಲನ ಮಾಡ್ತಾ ಇದ್ದಾರೆ. ಇದೊಂದು ಸಂಚು. ಮತ್ತೆ ಯಾಕೆ ರೇವಣ್ಣ ಅವ್ರಿಗೆ ಇಮಿಡಿಯೇಟ್ ಬೇಲ್ ಆಯ್ತು? ಇವು ಸರಿಯಾಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಸರಿಯಾದ ಸಾಕ್ಷಿಗಳನ್ನ ಕೊಟ್ಟಿದ್ರೆ ಯಾಕೆ ಬೇಲು ಬೇಲ್ ಸಿಗ್ತೀವಿ ರೇವಣ್ಣ ಅವ್ರಿಗೆ? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತರವಾಗಿ ಚುನಾವಣೆಗೋಸ್ಕರ, ಚುನಾವಣೆ ಇದೆ ಬೇಗ ಅರೆಸ್ಟ್ ಮಾಡಿದ್ರೆ ಅದರಿಂದ ಏನೋ ನಮ್ ಬೆನಿಫಿಟ್ ಸಿಗ್ಬೋದು ಅಂತ ಹೇಳಿ ಮಾಡಿದ್ದಾರೆ ಅಷ್ಟೇ. ತಿಮಿಂಗಿಲ ಯಾರು ಸರ್? HDK ಅವರು ಆರೋಪ ಮಾಡಿದ್ದಾರೆ. ಯಾರು ತಿಮಿಂಗಿಲ? ಬಂದೇ ಬರ್ಬೇಕಲ್ಲ. ತಿಮಿಂಗಿಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದ್ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತದಲ್ಲ, ಅವಾಗ ಗೊತ್ತಾಗ್ತದೆ. ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗಿಲ ಯಾವ ತಿಮಿಂಗಿಲ, ಅದು ಕಾಂಗ್ರೆಸ್ JDS ಅಂತ